ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಇದು 5ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾನು ಈ ಹಿಂದಿನ ತರಗತಿಯಲ್ಲಿ ಪರಿಸರ ಅಧ್ಯಯನವನ್ನು ಸಹ ಬಿಡಿಸಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಯನ್ನು ನೋಡಿಲ್ವೋ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಹಿರಿಯರನ್ನು ಗೌರವದಿಂದ ಕಾಣಬೇಕು ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಅಡ್ಡಿಗೇರಿ ಎಳೆದಿರುವ ಪದ ಏನನ್ನು ಸೂಚಿಸ್ತದೆ ಅಂಥೇಳಿ ಅವರು ಕೇಳಿದ್ದಾರೆ. ಎಲ್ಲಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಅವರು ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯಗಳ ಮೇಲೆ ಇದು ಪ್ರಶ್ನೆ ಬಂದಿದೆ. ವಿಭಕ್ತಿ ಪ್ರತ್ಯಯಗಳು ನಮಗೆ ಫಸ್ಟ್ ಗೊತ್ತಿರಬೇಕು. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ. ಆಪ್ಷನ್ ಎ ಉ, ಆಪ್ಷನ್ ಬಿ ಅನ್ನು, ಆಪ್ಷನ್ ಸಿ ಆ, ಆಪ್ಷನ್ ಡಿ ಅಲ್ಲಿ. ವಿಭಕ್ತಿ ಪ್ರತ್ಯಯಗಳನ್ನು ಸರಿ ನಾವು ನಮ್ಮ ಗಮನಕ್ಕೆ ತಂದುಕೊಳ್ಬೇಕು. ಪ್ರಥಮ ಉ ಬರುತ್ತೆ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಹೀಗೆ ಹೀಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇಷ್ಟು ನಮಗೆ ನೀಟಾಗಿ ಗೊತ್ತಿದ್ದರೆ ಈ ಪ್ರಶ್ನೆಗೆ ನಾವು ಸುಲಭವಾಗಿ ಉತ್ತರವನ್ನು ಬರೀಬೋದು. ಒಂದ್ಸರಿ ಪೆನ್ ತಗೊಳ್ತೀನಿ. ಇಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಮೇಲೆ ಬಂದಿರುವುದರಿಂದ ಇಲ್ಲಿ ನಾವೇನು ಮಾಡಬೇಕು, ಅಡಿಗೇರಿ ಅನ್ನು ಅಂತ ಬರ್ತಾ ಇದೆ. ಇಲ್ಲಿ ಅನ್ನು ಅಂದರೆ ಇಲ್ಲಿ ಬಿ ಆಪ್ಷನ್ ಇಲ್ಲಿ ಸರಿಯಾಗುತ್ತೆ. ಬಿ ಆಪ್ಷನ್ ನೋಡ್ಬೇಕು, ನಾವಿಲ್ಲಿ ಬರೀಬೇಕು. ಬ್ರಾಕೆಟಲ್ಲಿ ಬಾಕ್ಸಲ್ಲಿ ಬಿ ಬರೆದು ಮುಂದೆ ಅದರ ಆನ್ಸರು ಬರೀಬೇಕು. ಏನು ಅನ್ನು ಅಂಥೇಳಿ ಇಲ್ಲಿ ಬರೀಬೇಕು. ಹೀಗೆ ನೆಕ್ಸ್ಟು, ಈ ಹಣ್ಣಿನ ಅದ್ಭುತ ರುಚಿಯು ಅಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು? ಏನು ಹೇಳಿದರೆ, ಈ ಹಣ್ಣಿನ ಅದ್ಭುತ ರುಚಿಯು ಅಪೋಸ್ ಎಂಬ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಅಂಥೇಳಿ ಒಂದು ವ್ಯಾಖ್ಯೆ ಥರ ಹೇಳಿದ್ದಾರೆ ಇಲ್ಲಿ. ಅದಕ್ಕೆ ಏನ್ಬೇಕು, ಆಪ್ಷನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಉದಾಹರಣೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಚ್ಚರಿ ಸೂಚಕ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇದೇನು ಮಾಡಿದ್ದಾರೆ ಅಂದರೆ ಇದು ವ್ಯಾಖ್ಯಾನ ಥರ ಕೊಟ್ಟಿದ್ದಾರೆ, ಅಂದರೆ ಡಬಲ್ ಯೂನಿಟೆಡ್ ಕಾಣುತ್ತಾರೆ. ಇವಾಗ ನಾವು ಏನು ಮಾಡೋಣ, ಆಪ್ಷನ್ ಯಾವ ಸರಿಯಾಗುತ್ತೆ ಇಲ್ಲಿ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತೈತೆ. ಅದಕ್ಕೆ ಬ್ರ್ಯಾಕೆಟಲ್ಲಿ ಬಿ ಬರೆದು ಚೆನ್ನಾಗಿ ಬರೀಬೇಕು ನೀವು. ಆಪ್ಷನಲ್ಲಿ ಬಿ ಬರೆದು ಇಲ್ಲೇನು ಮಾಡಬೇಕು, ಉದಾಹರಣೆ ಚಿಹ್ನೆಯನ್ನು ಬರೀಬೇಕು. ಹಿಂಗೆ ಇವಾಗ 3ನೇ ಪ್ರಶ್ನೆ, ಗುರುಗಳು ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ. ಏನು ಹೇಳ್ತಾ ಇದರಲ್ಲಿ, ಗುರುಗಳ ಆಶೀರ್ವಾದ ನಮಗಿದೆ ಅಂತೇಳಿ ನಾವು ಏನು ಮಾಡಿದ್ದೀನಿ, ಇದು ಸುಶಿಕ್ಷಿತನಾಗಿದ್ದೀನಿ ಅಂದರೆ ಅಕ್ಷರವಂತನಾಗಿದ್ದೀನಿ. ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ಏನು ಅಂತೇಳಿ ಕೇಳಿದ್ದಾರೆ. 1ನೇದು ಆರೈಕೆ, 2ನೇದು ಹಾರೈಕೆ, 3ನೇದು ಧನ್ಯತೆ, 4ನೇದು ಆಧರಣೆ. ಇಲ್ಲಿ ಯಾವುದಾಗುತ್ತೆ, ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಹಾರೈಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತೈತೆ. ಅದಕ್ಕೆ ಇಲ್ಲಿ ನೋಡಬೇಕು, ಬ್ರ್ಯಾಕೆಟಲ್ಲಿ ಬಾಕ್ಸಲ್ಲಿ ಬಿ ಅಂಥೇಳಿ ಬರೀಬೇಕಿಲ್ಲಿ. 4ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ. ದಂಡ ಹಾಕುವುದು ಸಂಪ್ರದಾಯವಾಗಿತ್ತು.
ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸುವ ನಾನರ್ಥಗಳು. ನಾನರ್ಥ ಅಂದರೆ ನಿಮ್ಗೆ ಫಸ್ಟ್ ಗೊತ್ತಿರಬೇಕು. ನಾನರ್ಥ ಅಂದ್ರೇನು, ಒಂದು ಪದ ಇರುತ್ತೆ, ಅದಕ್ಕೆ ಎರಡೆರಡು ಅರ್ಥ ಇರ್ತವೆ. ಅದಕ್ಕೆ ನಾವೇನಂತೀವಿ ನಾನರ್ಥ ಅಂಥೇಳಿ ಕರಿತೀವಿ. ಇಲ್ಲಿ ಕೋಲು ಮತ್ತು ಶಿಕ್ಷೆ ಇದೆ, ಕೋಲು ಮತ್ತು ಕಡ್ಡಿ ಇದೆ, ದಂಡ ಮತ್ತು ನಾಯಕ ಇದೆ, ಶಿಕ್ಷೆ ಮತ್ತು ರಕ್ಷೆ ಇದೆ. ಇಲ್ಲಿ ಯಾವ ಸರಿ ಆಗುತ್ತೆ? ದಂಡ ಅಂದರೆ ಕೋಲು ಅಂತ ಅರ್ಥ ಆಗುತ್ತೆ, ಇನ್ನೊಂದು ದಂಡ ಹಾಕ್ತಾರೆ ಅಂದರೆ ಅದೇನಾಗುತ್ತೆ, ಶಿಕ್ಷೆ ಅಂತಲೂ ಅರ್ಥ ಆಗುತ್ತೆ. ಅದಕ್ಕೆ ನಾವಿಲ್ಲಿ ನೋಡಬೇಕು, ಬ್ರಾಕೆಟಲ್ಲಿ ಕೋಲು ಮತ್ತು ಶಿಕ್ಷೆ ಅಂದರೆ ಎ ಅಂಥೇಳಿ ಆನ್ಸರ್ ಇಲ್ಲಿ ಸರಿಯಾಗುತ್ತೆ. ಆನ್ಸರ್ ಎ ಅಂತ ಇಲ್ಲಿ ಬರೀಬೇಕು. ಇದು ಯಾಕೋ ಪೆನ್ ಸರಿ ಬರ್ತಾ ಇಲ್ಲ. ಆನ್ಸರ್ ಎ. ಮತ್ತು 5ನೇ ಪ್ರಶ್ನೆ, ರಾಘಣ್ಣನ ಸಹಚರರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದರು. ಅಡಿಗೇರಿ ಎಳೆದ ಪದದ ವಿರುದ್ಧಾರ್ಥಕ ಪದ. ಅಭ್ಯಾಸ ಅಂದರೆ ವಿರುದ್ಧಾರ್ಥಕ ಪದ ಬರಿಬೇಕು ಇದಕ್ಕೆ. ಅಭ್ಯಾಸಕ್ಕೆ ಏನು ವಿರುದ್ಧಾರ್ಥಕ ಪದ ಇದೆ ಅಂದರೆ ಅಪೋಸಿಟ್ ವರ್ಡ್ಸ್ ಅಂತ ಅರ್ಥ. ದುರಭ್ಯಾಸ, ನಿರಭ್ಯಾಸ, ಸದಾಭ್ಯಾಸ, ಅನಭ್ಯಾಸ. ಇಲ್ಲಿ ಏನು ಬರ್ತೈತೆ? ಸರಿಯಾದ ಉತ್ತರ ಇಲ್ಲಿ ದುರಾಭ್ಯಾಸ ಬರ್ತೈತೆ. ಏನು ಬರ್ತೈತೆ? ದುರಾಭ್ಯಾಸ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಅಭ್ಯಾಸ ದುರಾಭ್ಯಾಸ ಅಂತ ಹೇಳ್ತಿರ್ತಾನೆ ನಾವು. ಇಲ್ಲಿ ದುರಾಭ್ಯಾಸ ಏನಾಗುತ್ತೆ? ಸರಿ ಉತ್ತರ ಆಗ್ತೈತೆ. ಇವಾಗ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು, ಮತ್ತು ನಾನು ಅಲ್ಲೆಲ್ಲ ಏ ಬರ್ದಿನ ನೀವೆಲ್ಲ ಆ ಥರ ಬರೀಬಾರ್ದು. ಅಲ್ಲಿ ಪೆನ್ ಯಾಕೋ ಕರೆಕ್ಟಾಗಿ ಬರ್ತಾ ಇಲ್ಲ ಇದರಲ್ಲಿ, ಅದಕ್ಕೆ ಅಲ್ಲಿ ಬಂತದು. ಸಾರಿ. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು. ಇಲ್ಲಿ ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಕೋಪಗೊಂಡು ಎಂಬುದು ಯಾವ ಪದಕ್ಕೆ ಉದಾಹರಣೆಯಾಗಿದೆ? ಕೋಪ ಪ್ಲಸ್, ಇಲ್ಲಿ ಬಿಡಿಸಿ ನೋಡ್ಬೇಕು ನೀವು, ಬಿಡಿಸಿ ನೋಡಿದ್ರೆ ಗೊತ್ತಾಗ್ತೈತೆ. ಕೋಪ ಪ್ಲಸ್ ಏನಿದೆ? ಕೋಪ ಪ್ಲಸ್ ಗೊಂಡು. ಹಿಂಗೆ ಬಿಡಿಸಿದ್ರೆ ಏನಾಗ್ತೈತಿ ಇಲ್ಲಿ? ಉತ್ತರ ಪದ ಪೂರ್ವ ಪದ ಅಂತ ಬರ್ತೇವೆ ಸಂಧಿಯಲ್ಲಿ, ಅವು ನೋಡ್ಕೋಬೇಕು. ಇದು ಏನಿದು? ಪೂರ್ವ ಪದ, ಇದು ಉತ್ತರ ಪದ. ಕಚಟತಪಗಳಿಗೆ ಗಜಡದಗಳು ಆದೇಶವಾಗುತ್ತದೆ ಏನಂತೀವಿ? ಅದಕ್ಕೆ ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಅದಕ್ಕೆ ಇಲ್ಲಿ ಏನು ಬಂದಿದೆ? ಉತ್ತರ ಪದದಲ್ಲಿ ಬಂದಿದೆ ತಾನೆ, ಅದಕ್ಕೋಸ್ಕರ ಇಲ್ಲಿ ನಾವೇನಂತ ಕರಿಬೋದು? ಇದು ಒಂದು ಆದೇಶ ಸಂಧಿ ಅಂಥೇಳಿ ಕರಿಬೋದು. ಅಂದರೆ ಕಚಟ ಪದಗಳಿಗೆ ಏನಾಗಬೇಕು? ಇಲ್ಲಿ ಗಜಡದಗಳು ಆದೇಶವಾಗಿ ಬರಬೇಕು, ಅಂದರೆ ಅದ್ರ ಮುಂದೆ ಅದು ಬರಬೇಕು ಅಂತ ಅರ್ಥ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದು ಹಂಗಾದರೆ? ಬಿ ಏನಿಗುತ್ತೆ ಇಲ್ಲಿ? ಸರಿಯಾದ ಉತ್ತರ ಆಗ್ತೈತೆ. ಮಕ್ಕಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೆ ಎಳೆದ ಪದವು ಏನು ಮಾಡಬೇಕು? ಇಲ್ಲಿ ಮೇಲೇರುತ್ತಾ ಬಂದಿತು. ಅಡಿಗೇರಿ ಎಳೆದ ಪದವು ಏನು ಸೂಚಿಸ್ತದೆ ಇಲ್ಲಿ ಅಂತ ಅರ್ಥ. ಸಂಧಿಕಾರದ ಪದ ಸೂಚಿಸ್ತದ, ಪ್ರಕೃತಿ ಭಾವ ಸೂಚಿಸ್ತದ, ಅವ್ಯಯ ಪದನ, ಇದನ್ನು ಧಾತುನ ಅಂತ. ಎಲ್ಲಿರುವೆ, ಹೇಗಿರುವೆ, ನೋಡಿರುವೆ. ಬಂತಂದರೆ ಇಲ್ಲಿ ಏನು ಬರುತ್ತೆ? ಅವ್ಯಯ ಇದೆ ಅಂತೇಳಿ ನೀವು ಇಲ್ಲಿ ತಿಳ್ಕೊಳ್ಬೇಕು. ಇದು ಏನಿದು? ಅವ್ಯಯ. ಇಲ್ಲಿ ಸಿ ಆನ್ಸರ್. ಇದು ಯಾವ್ದು ಕರೆಕ್ಟ್ ಅಂದರೆ ಸಿ ಆನ್ಸರ್ ಕರೆಕ್ಟ್ ಇದೆ. 8ನೇದು, ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು. ಈ ವಾಕ್ಯದಲ್ಲಿ ಬರುವಂಥ ಕ್ರಿಯಾಪದ ಯಾವುದು? ಇಲ್ಲಿ ಯಾವುದು ಕ್ರಿಯಾಪದ ಬರ್ತದೆ ಅಂತೇಳಿ ನೀವು ಹೇಳಬೇಕು. ವೇದಮೂರ್ತಿ ಬರ್ತದ, ನದಿಯಲ್ಲಿ ಬರ್ತೈತೆ, ಈಜಿ ಬರ್ತದ, ಮಗುವನ್ನು ಬರ್ತೈತೆ? ಇಲ್ಲಿ ಸರಿಯಾದ ಉತ್ತರ ಸಿ, ಈಜಿ ಎಂದು ಇಲ್ಲಿ ಬರೀಬೇಕು ನೀವು. ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು. ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ. ಭವಿಷ್ಯದಲ್ಲಿ ಹೇಳಬೇಕು ನಾವು. ಪ್ರೆಸೆಂಟ್ ಇರೋದು ವರ್ತಮಾನ ಕಾಲ, ಹಿಂದೆ ನಡೆದಿರೋದು ನಾವು ನಿನ್ನೆ ಶಾಲೆಗೆ ಹೋಗಿದ್ದೀವಿ ಅಂದಿರೋದು ನಾವು ನಿನ್ನೆ ಶಾಲೆಗೆ ಹೋಗಿದ್ದೀವಿ ಅಂದಿರೋದು ಭೂತಕಾಲ, ಆಗೋಗಿದೆ ಅದು. ನಾವು ಇವತ್ತು ಶಾಲೆಗೆ ಇದ್ದಿದ್ದೀವಿ ಅಂದರೆ ಇದು ವರ್ತಮಾನ ಕಾಲ. ನಾವು ಶಾಲೆಯಿಂದ ಮನೆಗೆ ಹೋಗ್ತೀವಿ ಅಂದಿರೋದು ಭವಿಷ್ಯತ್ ಕಾಲ. ಅದಕ್ಕೆ ಜಾತ್ರೆ ಏನಾಗಿದೆ ಇಲ್ಲಿ? ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಹಿಂದೆ ಆಗಿಂದ ಹೇಳ್ತಿದ್ದಾರೆ. ಈ ವಾಕ್ಯ ನಾವು ನೋಡ್ಬೇಕು. ಇವಾಗ ಭವಿಷ್ಯತ್ ಕಾಲದಲ್ಲಿ ಹೇಳಬೇಕು. ನಮ್ಮ ಊರಲ್ಲಿ ಜಾತ್ರೆ ನಡೆಯುತ್ತದೆ,
ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು, ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿದೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿಲ್ಲ. ಇಲ್ಲಿ ಭವಿಷ್ಯದ ಕಾಲದಲ್ಲಿ ನಾವೇನು ಹೇಳ್ತೀವಿ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಅಂತ ಹೇಳ್ಬೇಕಿಲ್ಲಿ. ಇನ್ನು ನಡೆಯೋದು ಮುಂದಿದೆ, ಅದಕ್ಕೆ ಇಲ್ಲಿ ನಡೆಯುವುದು ಅಂಥೇಳಿ ಹೇಳಬೇಕು. ಇಲ್ಲಿ ಯಾವುದು ಬಿ ಆನ್ಸರ್ ಏನಾಗುತ್ತೆ, ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಬಿ ಸರಿ. ಮಾದರಿಯಂತೆ ಬರೀಬೇಕಿದು. ಮಾದರಿ ಏನು ಕೊಟ್ಟಿದ್ದಾರೆ, ಕುಣಿಯುವಳು ಈ ಪದದ ಧಾತು ರೂಪ ಕುಣಿ ಆಯಿತು. ಹಾಗೆ ಬಂದನು ಈ ಪದದ ಧಾತು ರೂಪ ಯಾವುದು ಅಂತೇಳಿ ಕೇಳಿ, ಅವರೇನು ಕುಣಿಯುವಳು ಈ ಪದಕ್ಕೆ ಏನು ಧಾತು ರೂಪ ಏನು ಬರ್ತದೆ ಅಂತ ಹೇಳಿದರೆ ಅದು ಕುಣಿ, ಅಂದರೆ ಮೂಲ ರೂಪ ಹೇಳಬೇಕಿಲ್ಲಿ. ಹಾಗೆ ಬಂದನು ಅದ್ರದ್ದು ಮೂಲ ರೂಪ ಏನು, ಅದು ಯಾವ ಧಾತುವಿನಿಂದ ಬಂದಿದೆ ಅಂತ ಅರ್ಥ. ಇದು ಇಲ್ಲಿ ಏನಾಗ್ತೈತೆ, ಆಪ್ಷನ್ ಬಿ ಬಂದ ಸರಿ ಆಗ್ತೈತೆ. ಇವಾಗ ಒಂದು ವಾಕ್ಯದಲ್ಲಿ 1 ರಿಂದ 10 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಗಿದವು. ಇವಾಗ 2 ರೋಮನ್ ಸಂಖ್ಯೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಒಂದು ವಾಕ್ಯದಾಗ ಹೇಳಬೇಕು, ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಚೇಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ. ಯಾವ ಪಕ್ಷಿ ಬಗ್ಗೆ ಹೇಳಿದರೆ ನೀವು ಪಾಠ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ಪಾಠ ಓದ್ಕೊಳ್ಬೇಕು. ಯಾವುದಿದು, ಪಾರಿವಾಳ ಪಕ್ಷಿಗೆ. ಪಾರಿವಾಳ ಪಕ್ಷಿ ಅಂತ ಹೇಳಿ ಬರೀಬೇಕು. ತ್ರೇತಾಯುಗದ ರಾಮನ, ದ್ವಾಪರದ ಯುಗದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡನ. ಈ ಮೇಲಿನ ಪದಗಳು, ಈ ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಯಾರು ಜೀವಿಸ್ತಾ ಇದ್ರು? ನಾವಿರೋ ಯುಗ ಯಾವುದಿದು? ಇದು ಒಂದು ಮಾಹಿತಿ ಯುಗವಾಗಿದೆ. ತ್ರೇತಾಯುಗದಲ್ಲಿ ಯಾರಿದ್ದರು? ರಾಮ ಇದ್ದ, ಭರತ ಇದ್ದ, ಸೀತೆ ಇದ್ದು, ಮತ್ತು ಯಾರಿದ್ದರು? ಸೀತೆ, ರಾಮ, ಲಕ್ಷ್ಮಣ, ಅವರೆಲ್ಲ ರಾಮಾಯಣದಲ್ಲಿ ಬರುತ್ತಲ್ಲ, ಅವರೆಲ್ಲ ಈ ಕಾಲದಲ್ಲಿ ಇದ್ದರು. ಬರೀಬೇಕಿದು. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೆ ಏನು ಫಲ ಎಂಬುದರ ಅರ್ಥ ಏನು ಸೂಚಿಸ್ತದೆ? ಇದು ನಮ್ಮ ಹತ್ರ ಕೆಟ್ಟ ಗುಣಗಳು ಇಟ್ಕೊಂಡು ನಾವು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅದರ ಪ್ರಯೋಜನ ಆದರೂ ಏನು ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಇಲ್ಲಿ ಏನಿಲ್ಲ, ಪ್ರಯೋಜನ ಇಲ್ಲ ಅಂಥೇಳಿ ಬರೀಬೇಕು ನೀವು. ನಮ್ಮದು ಮನಸ್ಸು ಚೆನ್ನಾಗಿದ್ದರೆ ಎಲ್ಲೂ ಸ್ನಾನ ಮಾಡೋದು ಬೇಕಾಗಲ್ಲ. ನಮ್ಮ ಮನಸ್ಸು ಏನು ಬೇಕು, ಫಸ್ಟ್ ಚೆನ್ನಾಗಿರ್ಬೇಕು. ಅದಕ್ಕೆ ಇಲ್ಲಿ ಏನಾಗಲ್ಲ ನಮಗೆ, ನಾವು ಎದರಲ್ಲಿ ಮಾಡಿದ್ರೂ ಅದು ಪ್ರಯೋಜನ ಆಗೋಲ್ಲ. ನಮ್ಮ ಮನಸ್ಸಿನಲ್ಲಿ ಫಸ್ಟ್ ಕೆಟ್ಟ ಗುಣಗಳನ್ನು ತೆಗಿಬೇಕು ಅಂತ ಅರ್ಥ. ಇದು ಅಂದರೆ ಕೆಟ್ಟ ಗುಣಗಳಂದರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ಬೇಕನ್ನೋದು, ನಮ್ಗಿಂತ ಇನ್ನೊಬ್ರು ಮುಂದೆ ಹೋಗಬಾರ್ದು ಅನ್ನೋದು, ನಾನೇ ಫಸ್ಟ್ ಬರಬೇಕನ್ನೋದು, ಇವೆಲ್ಲ ಏನು ಒಂಥರ ಕೆಟ್ಟ ಗುಣಗಳೇ. ಒಳ್ಳೆ ಗುಣಗಳು ಬೆಳಬೇಕು. ಎಲ್ಲರೂ ನಮ್ಮ ಥರ ಓದಬೇಕು, ಇವೆಲ್ಲ ಇರಬೇಕು ಸ್ಟೂಡೆಂಟ್ಗಳ ಹತ್ರ, ಬೆಳೆಸ್ಕೊಳ್ಬೇಕಿಲ್ಲ ಅಂದರೆ ನೀವು. ಯುದ್ಧದಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮಳು ಕಿತ್ತೂರಿನಲ್ಲಿ. ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು? ಉತ್ತರಲ್ಲಿ ಪ್ರಶ್ನೆಯಲ್ಲಿ ಏನಿದೆ, ಇದು ಉತ್ತರ ಇದೆ. ಯಾರನ್ನು ಎದುರಿಸಿದವರು? ಬ್ರಿಟಿಷರನ್ನು. ಬ್ರಿಟಿಷರ್ ಅಂದ್ರೇ ಆಂಗ್ಲರು ಅಂತ ಅರ್ಥ. ಬ್ರಿಟಿಷ್ ಅಥವಾ ಆಂಗ್ಲರು ಅಂತ. ಇವಾಗ ರೋಮನ್ ಸಂಖ್ಯೆ 3 2-3 ವಾಕ್ಯದಲ್ಲಿ ಉತ್ತರಿಸಬೇಕಿದು. 2-3 ಸಾಲಿನಲ್ಲಿ ಬರಿಬೇಕು ನೀವು. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ, ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚೆ ಹೂವು, ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ. ಮೇಲಿನ ಸಾಲನ್ನು ಗಮನಿಸಿ. ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ಏನಂತ ಗೊತ್ತಾಯ್ತು ಇಲ್ಲಿ. ಇದು ಚೆಂದ ಇದು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತೈತೆ. ಅವರು ಶೂಗಳು ನಿಲ್ಲಕ್ಕೆ ಕಾರಣ ಏನಾಯ್ತು ಇಲ್ಲಿ? ಹುಂಚೆ ಹೂವುಗಳು ಏನು ಮಾಡಿದವಂತೆ, ನೆಲದ ತುಂಬ ಹರಡ್ಕೊಂಡಿದ್ವಂತೆ. ಅದಕ್ಕೋಸ್ಕರ ಆ ಹುಂಚೆ ಹಣ್ಣುಗಳಿಂದ ಅವ್ರ ಬೂಟ ಏನಾಗಲಿಲ್ಲ, ಮುಂದಕ್ಕೆ ಹೋಗೋಕೆ ಸಹಾಯಕ ಆಗಲಿಲ್ಲ ಅಂತ ಅರ್ಥ. ಅವು ಏನು ಸಂಘರ್ಷ ಮಾಡ್ತದೆ. ಸಂಘರ್ಷ ಅಂದರೆ ತಡಿತಾ ಇದ್ದವು ಅಂತ ಅರ್ಥ. ಇದೇ ಓದ್ಕೊಂಡು ನೀವು ಬರೀಬೇಕು. 2 ಅಂಕ ಇದ್ದಾವೆ, 3 ಬಾಕ್ಸು ತುಂಬಬೇಕು. ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟು ಬರೀಬೇಕು. ಸ್ವಲ್ಪ ಬರೆದು ಬಿಡೋಂಗಿಲ್ಲ. ಇದು ಮಲ್ಲಜ್ಜಿಯ ಮಳಿಗೆಯ ಮಂದಿರವು ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಕೋರ್ಟು, ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿರಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪು ಕಡಿಮೆ ಇಲ್ಲ.
ಅದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಏನಾಗಿತ್ತು, ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ಬರಿಬೇಕು, ನಮ್ಮದೇ ಮಾತುಗಳಲ್ಲಿ ಬರಿಬೇಕು. ಮಲ್ಲಜ್ಜಿಯ ಮಳಿಗೆ ಹೆಂಗಿತ್ತು, ಒಂದು ನ್ಯಾಯಾಲಯ ಥರ ಇತ್ತು. ಇಲ್ಲಿ ಯಾವುದೇ ನಾವು ಕೋರ್ಟಿಗೆ ಹೋಗ್ಬೇಕಂತ ಇರಲಿಲ್ಲ. ಇವಳ ಅಜ್ಜಿದೇ ಒಂದು ಕೋರ್ಟು, ಅವಳು ಕೊಡುವ ಒಂದು ತೀರ್ಪು ಏನಾಗಿತ್ತು, ನ್ಯಾಯಾಧೀಶರು ಕೊಡುವಂಥ ತೀರ್ಪಿನಷ್ಟೇ ಮುಖ್ಯವಾಗಿತ್ತು. ಇಲ್ಲಿ ವಕೀಲರ ಫೀಸ್ ಕೊಡೋಂಗಿಲ್ಲ, ಕೋರ್ಟ್ ಫೀಸು ಕೊಡೋಂಗಿಲ್ಲ, ಮಲ್ಲಜ್ಜಿಗೂ ಕೂಡ ನಾವು ಏನು ಮಾಡೋಂಗಿಲ್ಲ, ಫೀಸನ್ನು ಕೊಡುವಂಗಿಲ್ಲ. ಅವಳೇ ಒಬ್ಬಳು ನ್ಯಾಯಾಧೀಶವಾಗಿ ನಿಸ್ವಾರ್ಥದಿಂದ ಏನು ಮಾಡ್ತಾಯಿದ್ದಳು, ಕೆಲಸ ಮಾಡ್ತಾಯಿದ್ದಳು. ಅದರಿಂದ ಮಲ್ಲಜ್ಜಿಯ ಮಳಿಗೆ ನಮ್ಗೆ ಏನಾಗಿತ್ತು, ಒಂದು ಜನಪ್ರಿಯ ಮಳಿಗೆ ಆಗಿತ್ತು ಅಂಥೇಳಿ ಹೇಳಬೇಕಿಲ್ಲಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು, ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಒಂದ್ಸರಿ ಆನ್ಸರ್ ನೋಡ್ಕೊಂಡು ಬರ್ಕೊಳ್ಳಿ ಇವಕ್ಕೆಲ್ಲ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಸರ್ ಅಮರನಾಥ್ ಅವರು ರುಕ್ಮಿಣಿ ಬಾಯಿಯವರು ಪುತ್ರನೇ ಗೋಪಾಲರಾವ್ ಇವರು ಎಷ್ಟರ ಜನಿಸಿದರು, 11/8/1916 ಜನಿಸಿದರು. ಮೇಲಿನ ಗದ್ಯವನ್ನು ಗಮನಿಸಿ. ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸಿದರು? ಗೋಪಾಲರಾವ್ ಏನು ಮಾಡಿದ್ರು, ಅವರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಎಷ್ಟರ ಜನಿಸಿದ್ರು ಅಂತ ಹೇಳಿದ್ದಾರೆ, ಅಲ್ಲೇ ಹೇಳಿದಾರೆಲ್ಲ ಆನ್ಸರ್. 11/8/1916 ಜನಿಸಿದ್ರು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಮೇಲಿನ ಪದ್ಯ ಗಮನಿಸಿದಾಗ ಗೋಪಾಲರಾವ್ ಅವರು ಎಲ್ಲಿ ಜನಿಸಿದ್ರು ಎಂಬುದಿಲ್ಲ ನಮಗೆ ತಿಳಿಸ್ತದೆ ಅಂತ ಹೇಳಿದ್ದಾರೆ. ಮೇಲಿನ ಪದ್ಯ ಗಮನಿಸಿ ಗೋಪಾಲರಾವ್ ಎಲ್ಲಿ ಜನಿಸಿದ್ರು ಮತ್ತು ಯಾವಾಗ ಜನಿಸಿದ್ರು ಎಂಬುದನ್ನು ಇಲ್ಲೇ ಕೊಟ್ಟಿದ್ದಾರೆ, ನಾವು ನೋಡಿಕೊಂಡು ಬರೀಬೇಕು. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ. ಸೆರೆಹಿಡಿಯಲು ತಿಣುಕಾಡಿದರೂ ಚಳ್ಳೆಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಈ ವಾಕ್ಯದಲ್ಲಿ ಚಳ್ಳೆಹಣ್ಣು ತಿನ್ನಿಸು ಎಂಬುದರ ವಿಶೇಷತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕು. ಚಳ್ಳೆಹಣ್ಣನ್ನು ತಿನ್ನಿಸೋದಂದ್ರೆ ಹೆಂಗೆ ಅಂತ ಅರ್ಥ. ಚಳ್ಳೆಹಣ್ಣು ತಿನ್ನಿಸೋದಂದರೆ ಇನ್ನೊಬ್ಬರಿಗೆ ನಾವು ಸತಾಯಿಸೋದು, ಇನ್ನೊಬ್ಬರಿಗೆ ಬುದ್ಧಿ ಕಲಿಸೋದು, ಪೀಡಿಸೋದು, ಇವೆಲ್ಲ ಅರ್ಥ ಕೊಡ್ತೈತೆ. ಅದಕ್ಕೆ ತನ್ನ ಬುದ್ಧಿವಂತಿಕೆಯಿಂದ ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಾಯಿದ್ದನು, ಚಾಣಾಕ್ಷತೆಯಿಂದ ತನ್ನ ಬುದ್ಧಿ ಚುರುಕುತನದಿಂದ ಏನು ಮಾಡ್ತಾಯಿದ್ದನು, ಬ್ರಿಟಿಷರಿಂದ ಅವನು ಯಾವಾಗಲೂ ಏನು ಮಾಡ್ತಾಯಿದ್ದನು ಅಂದರೆ ತಪ್ಪಿಸ್ಕೊಳ್ತಾ ಇದ್ದನು. ನೆಕ್ಸ್ಟ್ ಪ್ರಶ್ನೆ, 4-5 ಸಾಲುಗಳಲ್ಲಿ ಉತ್ತರಿಸಬೇಕು. ಇದೇನು ಚಿಕ್ಕ ಪ್ರಶ್ನೆ ಅಲ್ಲ, ಇದು 4-5 ಸಾಲುಗಳ ಪ್ರಶ್ನೆ ಇದು. ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ. ನೀನು ನೋಡಿರುವ ವಿವಿಧ ಹೂಗಳನ್ನು ಕುರಿತು 5 ಸಾಲುಗಳಲ್ಲಿ ಕಿರು ಟಿಪ್ಪಣಿ ಬರೀಬೇಕು. ಹೂಗಳಂದ್ರೆ ಇಷ್ಟ ತಾನೇ ನಿಮಗೆಲ್ಲರಿಗೆ. ಅದಕ್ಕೆ ನೀವು ಯಾವ್ಯಾವ ಹೂಗಳು ನೋಡಿದ್ದೀರಾ, ಹೂಗಳನ್ನು ಇಲ್ಲಿ ಬರೀಬೇಕು. ನೀವೇ ನೋಡಿದ್ದೀರಾ, ಗುಲಾಬಿ ಹೂವು ನೋಡಿದ್ದೀರಾ, ಮಲ್ಲಿಗೆ ಹೂವು ನೋಡಿದ್ದೀರಾ, ಚೆಂಡು ಹೂವು ನೋಡಿದ್ದೀರಾ, ಸೇವಂತಿ ಹೂವು ನೋಡಿದ್ದೀರಾ, ಸೇವಂತಿಗೆ ಹೂವು, ದುಂಡು ಮಲ್ಲಿಗೆ ಹೂವು, ಅದ್ರ ಬಗ್ಗೆ ಎಲ್ಲ ನೀವು ಬರೀಬೇಕು. ದುಂಡು ಮಲ್ಲಿಗೆ ಹೆಂಗೆ ಮಾಡುತ್ತೆ, ಕಮಲದ ಹೂ ಅದ್ರ ಹೆಂಗೆ ಸುವಾಸನೆ ಬರುತ್ತೆ, ಗುಲಾಬಿ ಹೂವುದು ಹೆಂಗೆ ಸುವಾಸನೆ ಬರುತ್ತೆ, ದಾಸವಾಳ ಹೂವು, ಹೀಗೆ ಬೇರೆ ಬೇರೆ ಹೂಗಳು ಬರ್ತವೆ. ಅವು ಎಲ್ಲ ಹೂಗಳು ಅಂದರೆ ನಿಮಗೆ ಪರಿಚಯ ಇರುವಂಥ ಹೂಗಳ ಹೆಸರು ಬರೋದು, ಅದು ನಮಗೆ ಏಕೆ ಇಷ್ಟ ಆಗ್ತದೆ ಅಂಥೇಳಿ ನಿಮ್ಮದೇ ಆದಂತಹ ಮಾತುಗಳಲ್ಲಿ ಬರೀಬೇಕಿಲ್ಲಿ. 20ನೇ ಪ್ರಶ್ನೆ, ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ? ಜಾಂಬವಂತನ ಹಿಡಿದು ತಂದಾನ, ದಣಿಯರ ಮನೆ ಮುಂದೆ ಕಾವಲು ಮಾಡನ್ನ, ದನಿದಾನ ಕೊಡುವನು ಅಂದಾನ. ಈ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರಿಬೇಕು. ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದೆ ಅಂದರೆ ಯಾರು ಬೆಳೆದಿದ್ದಾರೆ ಇಲ್ಲಿ? ಕರಡಿಯ ಕುಣಿತ ಪದ್ಯ ಬರುತ್ತೆ ತಾನೆ, ಆ ಪದ್ಯದಲ್ಲಿ ಬರೀಬೇಕು. ಈ ಪದ್ಯದ ಭಾವಾರ್ಥ ಬರಬೇಕು. ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ, ಜಾಂಬವಂತನ ಹಿಡಿದು ತಂದಾನ, ದಣಿಯಾರ ಮನೆ ಮುಂದೆ ಕಾವಾಲು ಮಾಡಣ್ಣ, ದನಿದಾನ ಕೊಡುವನು ಅಂದಾನ. ಕರಡಿಯ ಅದು ಹೆಂಗಿತ್ತು, ಅದು ಯಾವ್ಯಾವ ಏನೇನು ಕೆಲಸ ಮಾಡ್ತಾಯಿತ್ತು, ಅವ್ನು ಹೆಂಗೆ ಮಾಡಿಸ್ತಾ ಇದ್ದ ಕರಡಿ ಕುಡಿಸಿದವ, ಅದ್ರ ಬಗ್ಗೆ ಇಲ್ಲಿ ಬರೀಬೇಕು. ನಿಮ್ಮ ಪದ್ಯಗಳು ನೋಡ್ಕೊಂಡು ಇದು ಬರೀಬೇಕು. ಇದಕ್ಕೆ ಆನ್ಸರ್. ಕೆಳಗಿನ ಚಿತ್ರ ಗಮನಿಸಿ, ಚಿತ್ರಕ್ಕೆ ಸಂಬಂಧಿಸಿದ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಆದ ಅನುಭವಗಳನ್ನು 8 ಸಾಲುಗಳಲ್ಲಿ ಬರೀಬೇಕು. 8 ಸಾಲುಗಳಲ್ಲಿ ಬರೀಬೇಕಿಲ್ಲಿ. ಇಲ್ಲೇನು ಮಾಡ್ತಾಯಿದೆ, ನಾವು ಇಲ್ಲೊಂದು ಹುಡುಗ ಮಲ್ಕೊಂಡಿದೆ, ಬೆಳಗಿನ ಜಾವದಲ್ಲಿ ನಾವು ಮಲ್ಕೊಂಡಿದ್ದೀವಿ ಅಂತ ನಾವೇ ಅಂದ್ಕೊಳ್ಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾಯಿದ್ದೆ, ಕೋಳಿ ಕೂಗಿದ ತಕ್ಷಣ ನಾನು ಬೆಳಗ್ಗೆ ಬೇಗ ಎದ್ದು ಹಕ್ಕಿಗಳ ಚಿಲಿಪಿಲಿಯನ್ನು ನಾನು ಏನು ಮಾಡ್ತಾಯಿದ್ದೀನಿ, ಅದು ಚಿಲಿಪಿಲಿ ಸೌಂಡನ್ನು ಆಲಿಸ್ತಾ ಇದ್ದೀನಿ. ಅದು ಬೆಳಗಿನ ಜಾವದಲ್ಲಿ ಏನು ಮಾಡ್ತಾಯಿದೆ, ಒಂಥರ ಕಲರವ ಥರ ಹಕ್ಕಿ ಪಕ್ಷಿಗಳು
ಏನು ಮಾಡ್ತಾ ಇದ್ದಾವೆ, ತಮ್ಮದೇ ಆದಂತಹ ರಾಗಬದ್ಧವಾದ ಸೌಂಡನ್ನು ಮಾಡ್ತಾ ಇದ್ದಾವೆ. ಹೀಗೆ ಈ ಚಿತ್ರ ನೋಡಿಕೊಂಡು ನಮ್ಗೆ ಏನೇನು ಅನ್ನಿಸ್ತಾ ಇದೆ ಈ ಚಿತ್ರ ನೋಡಿದರೆ, ಬೆಳಗಿನ ಜಾವದಲ್ಲಿ ಏನು ಮಾಡ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಈ ಚಿತ್ರ ನೋಡ್ಕೊಂಡು ನಮ್ಮದೇ ಆದಂತಹ ಕಲ್ಪನೆಯಲ್ಲಿ ಬರೀಬೇಕಿದೆ ಚಿತ್ರ. ನಾವು ಹೆಂಗೆ ಬರೆದ್ರೂ ಇದು ಸರಿಯಾಗುತ್ತೆ. ಅಂದರೆ ಒಟ್ಟು ಈ ಚಿತ್ರ ನೋಡ್ಕೊಂಡು ನಮ್ಮಲ್ಲಿ ಏನು ಕಲ್ಪನೆ ಬರುತ್ತೋ ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೀಬೇಕಿಲ್ಲಿ. 22ನೇ ಪ್ರಶ್ನೆ, ನಿಮ್ಮ ಶಾಲಾ ಪ್ರವಾಸಕ್ಕೆ 600 ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಏನು ಮಾಡಬೇಕು, ಪತ್ರ ಬರೀಬೇಕು. ತಂದೆಗೆ ಬರೀಬೇಕಾದ್ರೆ ಏನು ಬರೀಬೇಕಂತ ಹೇಳಿದ್ದೀನಿ, ಪತ್ರಗಳು ಯಾರ್ಯಾರಿಗೆ ಏನೇನು ಬರೆಯುವಾಗ ಏನೇನು ಸಂಬೋಧನೆ ಬಳಸಬೇಕು ಅಂತ ಹೇಳಿದ್ದೀನಿ. ಇಲ್ಲೇನು ಬರಬೇಕು, ಪೂಜ್ಯ ತಂದೆಯವರಿಗೆ ಅಂಥೇಳಿ ಅಲ್ಲಿ ನಿಮ್ಮ ಹೆಸರು ಹಾಕಿ, ನಿಮ್ಮ ಶಾಲೆ ಅಡ್ರೆಸ್ ಹಾಕಿ ನೀವೇನು ಮಾಡ್ಬೇಕು, ಇಲ್ಲಿ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೆದು ಎದಕ್ಕೊಂದು 600 ರೂಪಾಯಿ ಅಂಥೇಳಿ ಬರಿಬೇಕು. ಶಾಲಾ ಪ್ರವಾಸದ ಕಾರಣವನ್ನು ಇಟ್ಕೊಂಡು ನೀವು ನಿಮ್ಮ ತಂದೆಗೆ ಪ್ರಶ್ನೆ ಬರಿಬೇಕು. ಅಥವಾ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಗೆಳೆಯನಿಗೆ ಏನು ಮಾಡಬೇಕು, ಒಂದು ಪತ್ರ ಬರಿಬೇಕು. ನಿಮ್ಮ ಊರಲ್ಲಿ ಒಂದು ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಕರಿಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಅವನಿಗೊಂದು ಲೆಟ್ರ್ ಬರೀಬೇಕು ನಿಮ್ಮದು ಜಾತ್ರೆಗೆ ಬರೋಕ್ಕೆ. ಇದೊಂದ್ಸರಿ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಕೃತಿಕಾರರ ಪರಿಚಯ. ಇಲ್ಲೇ ಏನು ಮಾಡಿದ್ದಾರೆ, ದ.ರಾ ಬೇಂದ್ರೆ ಅವರ ಅವರು ಪರಿಚಯ ಕೊಟ್ಟಿದ್ದಾರೆ. ಆ ಪರಿಚಯ ಓದ್ಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು, ನೀವು ಉತ್ತರವನ್ನು ಹುಡುಕಬೇಕು. ಮೇಲಿನ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಬೇಂದ್ರೆ ಅವರು ಎಲ್ಲಿ ಜನಿಸಿದ್ದಾರೆ, ಯಾವಾಗ ಜನಿಸಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ. ಬೇಂದ್ರೆಯವರು 1890ರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದ್ದಾರೆ. ಎಲ್ಲಿದೆ ಧಾರವಾಡ ಸಾಧನಕೆರೆ, ಇಲ್ಲೇ ಇದೆ ನೋಡಿ. 1896 ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಬೇಂದ್ರೆಯವರಿಗೆ ದೊರೆತ ಪ್ರಶಸ್ತಿಗಳ್ಯಾವು? ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದ್ದಾವೆ? ಭಾರತ ಸರ್ಕಾರದ ಪದ್ಮಶ್ರೀ ಸಿಕ್ಕಿದೆ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿವೆ. ಅಲ್ಲೇ ಓದ್ಕೊಂಡು ನೀವು ಇದಕ್ಕೆ ಆನ್ಸರನ್ನು ಬರೀಬೇಕು. ಹೀಗೆ ಇಲ್ಲಿಯವರೆಗೂ ಏನು ಮಾಡಿದ್ದೀನಿ, ನಾನು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಅದು ಚಿತ್ರದ ಬಗ್ಗೆ ಇನ್ನೊಂದು ಸರಿ ತರಗತಿಯಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ಹೆಂಗೆ ಬರೀಬೇಕು ಅಂಥೇಳಿ. ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅದೆಲ್ಲ ಬರ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.